ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದರೆ ಕ್ಷಮಿಸ್ಬಿಡು. ಸಮಾಧಾನ ಮಾಡ್ಕೋಬೇಕಂತ ಕೆಲವರು ಮುಖವಾಡನ ಮುಖದಷ್ಟೇ ಚೆನ್ನಾಗಿ ರೆಡಿ ಮಾಡ್ಕೊಂಡಿರ್ತಾರೆ. ಅವೆರಡರ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗ್ದಲೇ ಇದ್ದಾಗ ಸಮ್ಟೈಮ್ಸ್ ಈ ರೀತಿ ಆಗುತ್ತೆ. ಹೌದು ಅಗ್ರಜ, ಆ ಸ್ಕೌಂಡ್ರಲ್ ನನ್ನ ಆರ್ತಿ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಹಾಗೆ ಮಾಡಿಬಿಟ್ಟ. ಹಾಗೆ ನನ್ನ ನಿನ್ನ ಮಧ್ಯನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದ. ನೋ ವಿಕ್ರಾಂತ್, ಅವನಲ್ಲ, ಅವನ ಥರ 1000 ಜನ ಬಂದರೂ ನನ್ನ ನಿನ್ನ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ದಟ್ಸ್ ಮೈ ಪ್ರಾಮಿಸ್ ಟು ಯು. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಮೊದಲು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಅಮ್ಮನ ಹತ್ರ ಮಾತಾಡಬೇಕು. ಶಿ ಮಸ್ಟ್ ಬಿ ರಿಯಲಿ ಹರ್ಟ್. ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಪಾಪಿಗಳು ನೀವು. ಇವತ್ತಿಂದ ನೀವು ನನ್ನ ಮಕ್ಕಳಲ್ಲ. ಈ ಕ್ಷಣ ನೀವು ಹೊರಡಲಿಲ್ಲ ಅಂದ್ರೆ ನನ್ನ ಹೆಣ ನೋಡಬೇಕಾಗತ್ತೆ. ನೋಡೇ ಹುಟ್ಟು ಬಟ್ಟೆನೇ ಬರ್ತಾ ಇದ್ದಾರೆ. ಹಾಂ, ಸಿನಿಮಾದಲ್ಲಿ ತೋರಿಸೋ ಥರನೇ ಆಗೋಯ್ತಲ್ಲಿ ಮದುವೆ. ದೇವ್ರಂತ ಅಳಿಯ ಅನ್ಕೊಂಡಿದ್ಲು ಪರಿಮಳ, ದರಿದ್ರದವನು ಹುಡುಗಿರ್ನ ಮಾರ್ತಾನಂತೆ. ಆರ್ತಿ ಲವ್ ಮಾಡಿದಾಳೆ ಅಂದರೆ ನಂಬಿಕೆ ಆಗ್ತಿಲ್ಲ. ಯಾವತ್ತದಲ್ಲಿ ಯಾವಿರುತ್ತೋ ಯಾರಿಗ್ ಗೊತ್ತು. ಪಾಪ ಆಗಿರೋ ಖರ್ಚು ವಾಪಸ್ ಬರುತ್ತಾ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಕಣೆ. ಇನ್ನು ತಲೆಗೊಂದೊಂದು ಮಾತಾಡ್ತಿದ್ದಾರೆ. ಅವ್ರೇನಾದರೂ ಕೇಳಿದ್ರೆ ಎದುರುತ್ರ ಕೊಡಬೇಡಿ. ಆಡೋರ್ ಬಾಯಿ ಮುಚ್ಚೋಕ್ಕಾಗತ್ತ ಅಕ್ಕ? ಹಿಂದೆಯಿಂದ ಮಾತಾಡೋರು ಮುಖದ ಮುಂದೆ ಏನು ಕೇಳಲ್ಲ ಬಿಡು. ಅಕ್ಕ, ನಮ್ಮನ್ನೆಲ್ಲ ಅಪ್ಪ ಮನೆಯಿಂದ ಆಚೆ ಹಾಕ್ತಾರ? ಇಲ್ಲ ಕಣೆ, ಆ ಥರ ಎಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡ. ಇಲ್ಲ ಅಕ್ಕ, ಅಪ್ಪ ಹೇಳ್ದ ಹಾಗೆ ಮಾಡ್ತಾರೆ. ಅಮ್ಮಂಗೂ ಕೋಪ ಇರುತ್ತೆ. ಎಚ್ಚರ ಆಗಿದ್ದೆ ಅಮ್ಮನೂ ನಿಮ್ಮ ಮಕ್ಕಳೇ ಎಲ್ಲ ಅಂದ್ಬಿಟ್ರೆ? ಇಲ್ಲ ಕಣೆ, ಖಂಡಿತ ಅಮ್ಮ ಹಾಗೆ ಹೇಳಲ್ಲ. ಒಂದ್ ವೇಳೆ ಹೇಳಿದ್ರೆ ನಾವು 4 ಜನ ಎಲ್ಲಿಗೆ ಹೋಗೋದಕ್ಕ? ನಿಮ್ಮನ್ನು ಯಾಕೆ ಆಚೆ ಹಾಕ್ತಾರೆ ಹೇಳು? ತಪ್ಪು ಮಾಡಿರೋದು ನಾನು, ಶಿಕ್ಷೆ ಆಗಬೇಕಾಗಿರೋದು ನನಗೆ. ಅಮ್ಮ ಆರಾಮಾಗಿ ಬಂದಮೇಲೆ ಒಂದ್ಸಲ ಅಮ್ಮನ ಮುಖ ನೋಡಿಕೊಂಡು ನಾನೇ ಹೊರಟೋಗ್ತೀನಿ. ಬಿಡ್ತು ಅನ್ನಕ್ಕ, ಯಾಕಕ್ಕ ಏನೇನೋ ಮಾತಾಡ್ತೀಯಾ? ನಾವು 4 ಜನ ಇದ್ರೂ ಒಟ್ಟಿಗೆ, ಸತ್ರು ಒಟ್ಟಿಗೆ. ನಿನ್ನನ್ನು ಎಲ್ಲಿಗೆ ಹೋಗೋದಕ್ಕೂ ನಾವು ಬಿಡಲ್ಲ. ಅಕ್ಕ, ಅಮ್ಮ ಮೊದ್ಲಿನ ಥರನೇ ಆಗ್ತಾಳಲ್ವಾ? ಪೂರ್ತಿ ಹುಷಾರಾಗ್ತಾಳಲ್ವಾ? ಅಮ್ಮ ನಾರ್ಮಲ್ ಆಗಿಬಿಟ್ರೆ ಅಷ್ಟೇ ಸಾಕು. ಆಗುತ್ತೆ ಕಣೆ, ಅಮ್ಮ ಗಟ್ಟಿಗೆತ್ತಿ ಮನಸ್ಸು ಗಟ್ಟಿ ಮಾಡಿಕೊಂಡು ಮೊದಲಿನ ಥರ ಹಾಗೆ ಆಗ್ತಾಳೆ. ನಾನು ಅವಾಗಿಂದ ಬಜರಂಗಿ ಹತ್ರ ಅದನ್ನೇ ಕೇಳ್ಕೊತಾ ಇದ್ದೀನಿ.
ಹೇಗಿದೆಯಾ ಪರಿ? ಪರವಾಗಿಲ್ಲ ರೀ, ನನಗೇನೂ ಆಗಿಲ್ಲ. ಗಾಬರಿ ಆದ್ರ? ನಿನಗೆ ಪ್ರಜ್ಞೆ ಬಂತು ಅಂತ ನರ್ಸ್ ಹೇಳಿ ತುಂಬ ಹೊತ್ತಾಯಿತು. ನೀನು ನೋಡಿದ್ರೆ ಕಣ್ಣೇ ಬಿಟ್ಟಿರಲಿಲ್ಲ, ಅದಕ್ಕೆ ಗಾಬರಿ ಆಗಿತ್ತು. ಒಂಥರ ಜೋಮು ರೀ, ನಿದ್ದೆ ಬಂದಂಗೆ ಅನಿಸುತ್ತೆ. ಆಗತ್ತೆ ಇಂಜೆಕ್ಷನ್ನು ಮೆಡಿಸಿನು ಎಫೆಕ್ಟು. ಅದು ಸರಿ, ನಿನಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿದ್ದನ್ನು ನನಗೆ ಯಾಕೆ ಹೇಳಲಿಲ್ಲ? ಮದುವೆಗೆ ಇನ್ನೂ ಒಂದೇ ದಿನ ಇತ್ತಲ್ವ, ಮನೇಲಿ ಎಲ್ಲರೂ ಖುಷಿಯಾಗಿದ್ರಿ, ಸಂಭ್ರಮ ಇತ್ತು. ಅದಕ್ಕೆ ಅಷ್ಟು ದೊಡ್ಡ ವಿಷಯನ ಮುಚ್ಚಿಡೋದಾ? ಮುಚ್ಚಿಡಬೇಕು ಅಂತೇನು ಇರಲಿಲ್ಲ ರೀ. ಸಣ್ಣದಾಗಿ ಎಡಗೈ ಸೆಳೆತ ಬಂತು ಅಂತ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡೆ. ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ನೀವೆಲ್ಲ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ರಲ್ಲ, ಇನ್ನು ಈ ವಿಷಯ ಹೇಳಿ ಯಾಕೆ ಎಲ್ರಿಗೂ ತೊಂದರೆ ಕೊಡೋದು ಅಂತ ಹೇಳಲಿಲ್ಲ ಅಷ್ಟೇ. ಆಮೇಲೆ ಚೆನ್ನಾಗೇ ಇದ್ನಲ್ರಿ. ನೀನು ನನ್ನ ಹೆಂಡತಿ ಪರಿ. ಮದುವೆಯಾಗಿ ಮನೆ ತುಂಬಿಸ್ಕೊಡುವಾಗಲೇ ನಿನ್ನ ದುಃಖದಲ್ಲಿ ಅರ್ಧ, ನನ್ನ ಸುಖದಲ್ಲಿ ಅರ್ಧ ನಿನಗೆ ಪರಿಮಳ ಅಂತ ಹೇಳಿದಾಗ ಪರಿಯೇ ಅಂತ ಕರೀರಿ ಸಾಕು ಒಂದೊಳ್ಳೆ ನೀನು. ಆದರೆ ನೀನು ಅದನ್ನೇ ಮರ್ತ್ಬಿಟ್ಟಿದೆಯಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ. ಇನ್ನು ಯಾವತ್ತೂ ನಿಮ್ಮಿಂದ ಏನೂ ಮುಚ್ಚಿಡಲ್ಲ. ಬೇಜಾರು ಮಾಡ್ಕೊಂಡು ಕೇಳಲಿಲ್ವೇ? ಬೈದಲ್ಲಾಗಿ ಹೇಳಿದ್ದು. ನನಗೆ ಮೊದಲೇ ವಿಷಯ ಗೊತ್ತಿದ್ರೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೋಬಹುದು ಅಂತ. ಗೊತ್ತಾಯ್ತು ರೀ, ಇನ್ನು ಹಾಗೆ ಮಾಡಲ್ಲ. ಹೌದು, ಮಕ್ಕಳಲ್ಲಿ